ಹೆಲೋ ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ವ್ಲಾಗ್ಸ್. ಇವತ್ತಿನ ನಮ್ಮ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು ನಮ್ಮ ಮುದ್ದು ಚಾರ್ಲಿದು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಬಂಗಾರ, ಹ್ಯಾಪಿ ಬರ್ಡೇ ಬಂಗಾರ, ಹ್ಯಾಪಿ ಬರ್ಡೇ. ಈ ಚಾರ್ಲಿ ಇಲ್ಲಿ ನೋಡು ಬಂಗಾರ. ಮುಚ್ಚೆ ಬಾಯಿ, ನಾನು ನೋಡಲ್ಲ. ನಾನೇನು ನೋಡಬೇಕು? ಚಾನಲ್ ನಂದು, ವಿಡಿಯೋಸ್ ಮಾತ್ರ ಇವಳ್ದು. ನನ್ನ ಬರ್ಡೇ ದಿವಸನೂ ನನಗೆ ಮಾತಾಡೋಕೆ ಅವಕಾಶ ಕೊಡಲ್ಲ. ಎಲ್ಲ ಇವಳೇ ಮಾತಾಡ್ತಾಳೆ ಗೈಸ್. ಇವಾಗ ಎಲ್ಲ ಕ್ಯಾನ್ಸಲ್, ಮತ್ತೆ ಹೊಸದಾಗಿ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ಲಿ ವ್ಲಾಗ್ಸ್. ಇವತ್ತು ನನ್ನ ಬರ್ಡೇ ದಿನನೂ ನನಗೆ ಸ್ವತಂತ್ರ ಇಲ್ಲ. ಇವತ್ತಿನ ವ್ಲಾಗ್ ಕಂಟೆಂಟ್ ಎಲ್ಲ ನಂದೇ. ನಾನೇ ಇರಬೇಕು, ನಾನೇ ಮಹಾರಾಜ. ಇವತ್ತೇನೇನಾಗುತ್ತೆ, ನನ್ನ ಬರ್ಡೇ ಎಲ್ಲ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಇವಳು ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಲು ಅಂತೆಲ್ಲ ತೋರಿಸ್ತೀನಿ. ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಈ ವ್ಲಾಗ್ನ ಮಿಸ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಬೇಕು. ನೋಡ್ತೀರಾ ಅಲ್ವಾ? ಬನ್ನಿ ನೋಡ್ಕೊ ಬರೋಣ. ಚಾರ್ಲಿ ಇಲ್ಲಿ ನೋಡು ಚಾರ್ಲಿ, ಒಂದೇ ಕಣ್ಣಲ್ಲಿ ನೋಡ್ತಿದ್ಯಾ? ಕೋಪ ಮಾಡ್ಕೊಂಡಿದ್ಯಾ? ಚಾರ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮುಖ ತಿರುಗಿಸ್ಕೊಂಡಿದೆ. ಅಮ್ಮನ ಹತ್ರ ಹೋಗಿ ಆಶೀರ್ವಾದ ತಗೋ. ಓ ಇವಾಗ ತೋರಿಸ್ತೀನಿ ಬನ್ನಿ ಪಿಕ್ಚರ್. ಚಾರು ಎಲ್ಲಿದ್ಯಾ? ಊಟ ಮಾಡೋಣ ಬಾ, ಊಟ ಮಾಡೋಣ ಬಾ ಚಾರು, ಊಟ ಮಾಡೋಣ ಬಾ ಚಾರು. ಕಳ್ಳ ಓಡೋತಾನೆ. ನಡಿ. ಎಲ್ಲಿ ಕೂತಿದ್ಯಾ ನೋಡು, ಇಲ್ಲಿ ಕೂತಿದ್ಯಾ ನೋಡು. ಮಚ್ಚಿಕೊಂಡು ತಿನ್ಬಾರ್ದು ಅಂತ ಒಂದೇ ಬಂದು ಕುತ್ಕೊಳ್ಳೋದು. ಏನು ತೆಗೆ? ಊಟ ತಿನ್ನೋಕೆ ಒಂದು ಸರ್ಕಸ್ ಮಾಡಿ, ಊಟ ತಿನ್ನೋಕೆ ಒಂದು ಸರ್ಕಸ್ಸು ನಮ್ದೇನೋದು. ತೆಗಿ ಬಾಯಿ, ಬಾಯಿ ತೆಗಿಯಾ, ಬಾಯಿ ತೆಗಿಯಾ. ಹಾ ಅಪ್ಪ, ಊಟ ಮಾಡು ಸುಮ್ನೆ. ಕಚ್ತೀಯ ಬಂಗಾರ? ಅಕ್ಕನ್ ಕಚ್ತೀಯ ಬಂಗಾರ? ಹೊಟ್ಟೆ ಹಸ್ವಲ್ಲ ನಿಂಗೆ? ಹೊಟ್ಟೆ ಹಸ್ವಲ್ಲ ನಿಂಗೆ? ಜಾಣ ಮರಿ, ಆನೆ ಆನೆ. ಇವತ್ತು ಹ್ಯಾಪಿ ಬರ್ಡೇ ನಿಂದು. ಏಟು ಕೊಡ್ತೀನಿ ಇವಾಗ. ಏಟ್ ತಿಂತೀಯ? ಅಲ್ಲಿ ನೋಡಿ ಹೆಂಗಾವೆ, ಅಲ್ಲು ಅಲ್ಲು ಉಜ್ಜಿರು, ಅಲ್ಲು ಉಜ್ಜಿರು, ಅಲ್ಲು ಉಜ್ಜಿರು. ಜೀಜು ಈ ಕಡೆ ಊಟ ಮಾಡಕ್ಕಮ್ಮ ಬೇಗ. ಅದೆಂತದಲ್ಲ ಅದು ಕಚ್ಚೋದು? ಕುಡ್ಲ ತಗೋಮ ಬೆಲ್ಟು. ಓಹೋ ಕತ್ತೆ ಬೆಲ್ಟ್ ಅಂತೀನಿ. ಜಾಣ ನಮ್ಮ ಬೆಲ್ಟು ಬೆಲ್ಟ್ ಬಂತು, ಬೆಲ್ಟ್ ಬಂತು, ಬೆಲ್ಟು ನೀನ್ ಕಾ ಕೊಡಕ್ ಮಾಡಿ ಕಾಣಿಗೆ ಬರ್ತೀನಿ ಅಂತೀಯ. ಬೇಡ ಆಂಟಿ, ಬೇಡ ಆಂಟಿ. ಬೆಲ್ಟ್ ತೋರ್ಸಿಲ್ಲ ನೀವು ಊಟ. ಬೆಳಗ್ಗೆ ಬೆಳಗ್ಗೆ ರಾಗಿ ಬಾಲ್ ತಿನ್ನುತ್ತೆ. ಮುದ್ದೆ ಮುದ್ದೆ ತಿಂದು ಸ್ಟ್ರಾಂಗ್ ಆಗಿರುತ್ತೆ ಹೊಟ್ಟೆ ಅಲ್ಲಮ್ಮ. ಬೆಳಗ್ಗೆ ಮುದ್ದೆ, ರಾತ್ರಿ ಅನ್ನ, ಅಷ್ಟೇ ನಮ್ ಬೇಬಿದ ಊಟ. ಜಾಣ. ಅದು ತಿನ್ನಕ್ಕಾಗಲ್ಲ, ತಿನ್ನಿಸ್ಬೇಕು. ಹಾ, ತಿನ್ಸಿದ್ರು ತಿನ್ನಿಸ್ಕೊಳ್ಳೋದು. ಕೊಬ್ಬು ಕಚ್ಚೋದು, ಓಡೋಗೋದು. ಇವಾಗಾದ್ರೂ ಬೆಸ್ಟ್. ಫಸ್ಟ್ ಆದ್ರೆ ನಮ್ಮ ಮನೆ ಜನ ಮಂಚದ ಕೆಳಗಡೆ ಬಚ್ಚಿಕೊಂಡು ನಾಟಕ ಮಾಡೋರು. ಆಯ್ತು ಊಟ. ದಿಷ್ಟಿ ತೆಗೆ, ನಮ್ಮ ದೃಷ್ಟಿ ಬಾಯ್ಲಿ ಓಡ್ಬಿಟ್ಟ. ನಿಂದು ಮೂಳೆ ಎಲ್ಲ ಆಯ್ತಮ್ಮ, ಹೋಗಿ ಊಟ ಮಾಡಿ. ಮೂಳೆ ತಕ್ಕ ಹೋಗು, ಮೂಳೆ ಕೊಡ್ತದ ಹೋಗ ಅಕ್ಕ. ನಿಂದು ಮೂಳೆ ಜಾಗ ಯಾವುದು? ನಮ್ಮ ಪಾಪು ಮೂಳೆಗೆ ಅಲ್ಲೋಗಿ ಕುತ್ಕೊಳೋದು. ಮೂಳೆ ಬೇಕು ಅಂದ್ರೆ ಅಲ್ಲೋಗಿ ಕುಚ್ಕೊಳೋದು. ನಮ್ಮ ಮನೇಲೆಲ್ಲ ಬಿಗ್ ಬಾಸ್ ನೋಡ್ತಾ ಕೂತಿದ್ರು, ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಅದೇ ವಾಯ್ಸ್ ಸ್ವಲ್ಪ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಾರ್ಲಿದು ಊಟ ಎಲ್ಲ ಆದಮೇಲೆ ಡೈಲಿ ಅವನಿಗೆ ನಾವು ಜಾಯಿಂಟ್ ಸಪೋರ್ಟ್ ಟ್ಯಾಬ್ಲೆಟ್ ಹಾಕ್ತೀವಿ, ಮಾರ್ನಿಂಗ್ ಮತ್ತು ನೈಟು. ಅವನಿಗೆ ಸ್ವಲ್ಪ ಬಿದ್ದುಬಿಟ್ಟು ಕಾಲು ಏಟ್ ಮಾಡ್ಕೊಂಡಿದ್ದ, ಅದಕ್ಕೆ ಡೈಲಿ 2 ಟೈಮ್ ಟ್ಯಾಬ್ಲೆಟ್ಸ್ ಹಾಕ್ಲೇಬೇಕು. ಸೊ ಅವನು ಬೇರೆ ಇಂಜೆಕ್ಷನ್ ಅಂದರೆ ಎಲ್ಲ ಅವ್ನಿಗಾಗಲ್ಲ, ಕಚ್ಚಕ್ಕೆ ಬಂದ್ಬಿಡ್ತಾನೆ. ಟ್ಯಾಬ್ಲೆಟ್ ಮಾತ್ರ ಜಾಣ ಮರಿ ಥರ ಗುಡ್ ಬಾಯ್ ಥರ ಹಾಕಿಸ್ಕೊತಾನೆ, ಒಂಚೂರು ಗಲಾಟೆ ಎಲ್ಲ ಮಾಡಲ್ಲ, ಟ್ಯಾಬ್ಲೆಟೆಲ್ಲ ಹಾಕ್ಸ್ಕೊತಾನೆ. ಅದೆಲ್ಲ ಆದಮೇಲೆ ಒಂದು ಡೈಲಿ ರೂಟೀನ್ ಕ್ಯಾಲ್ಶಿಯಂ ಬೋನ್. ಊಟ ಆಗಿದ ತಕ್ಷಣ ಒಂದು ಬೋನ್ ಕೊಡಲೇಬೇಕು. ಆ ಬೋನ್ ಕೊಟ್ರೇ ಖುಷಿಯಿಂದ ತೊಗೊಂಡು ಕುಣ್ಕೊಂಡು ತಿನ್ಕೊಂಡು ಅವ್ನ ಮನ್ಸಿಗೆ ಸಮಾಧಾನ, ತೃಪ್ತಿ ಎಲ್ಲ. ಕೊಟ್ಟಿಲ್ಲ ಅಂದರೆ ಕೋಪ ಬಂದ್ಬಿಡುತ್ತೆ. ಮತ್ತು ನಮ್ಮ ಮಮ್ಮಿ ಆಚೆ ಹೋಗಿದ್ರು, ಬರ್ತಾ ಚಾರ್ಲಿಗೆ ಟ್ರೀಟ್ಸ್ ತಂದರು. ಏ ಪಾಪುಗೆ ಎಷ್ಟೊಂದು ಟ್ರೀಟ್ಸ್.
ಚಾರುಮ್ಮ ನಿಮ್ಮ ಬರ್ಡೇಗೆ ಎಷ್ಟೊಂದು ತಿಂಡಿ ನಿಂಗೆ. ಅದೆಲ್ಲ ಗಿಫ್ಟು ಪಾಪುಗೆ. ಈ ಮಹಾರಾಜನ್ ಬರ್ಡೇ ಅಂತ ಎಷ್ಟು ಟ್ರೀಟ್ಸ್ ಇವನಿಗೆ. ಓಹೋ ಎಷ್ಟು ತಿಂಡಿ. ಇದೆಲ್ಲ ಗಿಫ್ಟು ಅಲ್ಲ ಬೇಬಿ? ನಮ್ಮ ಪಾಪು ಗಿಫ್ಟ್ ಯಾವ್ದು ಇಷ್ಟ ಚಾರ್ಲಿ? ಇದು ಬೇಕಾ ಇದು ಬೇಕಾ ಇದು ಬೇಕಾ? ನಿಂಗಿದಿಷ್ಟ ಅಲ್ಲ ಬಂಗಾರ? ನಿಂಗಿದಿಷ್ಟ ಅಲ್ಲ ಬಂಗಾರ? ಬಂಗಾರಿ. ವೆರೈಟಿ ಟ್ರೀಟ್ಸ್. ಇದು ಚಾಕ್ಲೇಟು. ಇದೇನಮ್ಮ ತೋರ್ಸೋಣ ಇದೇನಂತ. ನಾವು ಇದು ಈ ಥರ ಇರುತ್ತೆ ಚಾಕ್ಲೇಟ್. ನಾವು ತಿಂತೀವಲ್ಲ ಅದೇ ಥರ ಚಾಕ್ಲೇಟ್ ಇವನಿಗೆ. ಇದನ್ನು ಓಪನ್ ಮಾಡಿ ಕೊಟ್ಟರೆ 1 ನಿಮಿಷಕ್ಕೆ ಬಾಯಿಗೆ ಹಾಕಂತಾನೆ ಅಲ್ಲನೋ. ಆಮೇಲೆ ಇದು ಡೆಂಟಲ್ ಸ್ಟಿಕ್ಸ್. ನಮ್ಮ ಚಾರ್ಲಿಗೆ ಅಲ್ಲೂ ಕ್ಲೀನಾಗಿರಲಿ ಅಂತ ಡೆಂಟಲ್ ಸ್ಟಿಕ್ಸ್. ಇದು ಕ್ಯಾಲ್ಶಿಯಂ ಬೋನ್. ಆಗಲೇ ತಿನ್ನಲ್ಲ ಅದೇ ಕಲರ್. ಎಷ್ಟು ಕೊಟ್ಟರು ತಿನ್ಬಿಡ್ತಾನೆ ಒಂದೇ ಸತಿ. ಇದಿಷ್ಟು ನಮ್ಮ ಚಾರ್ಲಿಗೆ ಟ್ರೀಟ್ಸು. ಯಾವಾಗಲೂ ಒಂದೇ ಬರುತ್ತೆ. ಇವತ್ತು ಬರ್ಡೇ ಅಲ್ವಾ, ಪಾಪ ಮಗು ವೆರೈಟಿ ತಿನ್ನಲಿ ಅಂತ ಇಷ್ಟೆಲ್ಲ ಸ್ಪೆಷಲ್ ಮೂಳೆಗಳು ಟ್ರೀಟ್ಸ್. ಎಲ್ಲ ಸ್ಪೆಷಲ್ ಟ್ರೀಟ್ಸ್ ಇವನಿಗೆ. ನೋಡ್ತಿರೋದು ನೋಡಿ. ಓಹೋ ಚಾರು, ಬೇಬಿ ಚಾರು ಚಾಕ್ಲೇಟ್ ಬೇಕಾ? ತಿನ್ನು. ಕಳ್ಳಂಗೆ ಎಲ್ಲ ಬುದ್ಧಿ ಐತೆ. ರ್ಯಾಪರ್ ಓಪನ್ ಮಾಡಿಲ್ಲ ಅಂತ. ಕಂತ್ರಿ. ಬಂಗಾರ ಹಂಗೆ ತಿನ್ನು ನೋಡೋಣ. ಅದು ಓಪನ್ ಮಾಡಬೇಕು ಅಂತನೂ ಗೊತ್ತು. ಕಳ್ಳ. ಇವಾಗ ಒಂದು ಸರ್ಕಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ಸ್ನಾನಕ್ಕೆ ಬರೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಾನೆ ಅಂದರೆ ನೋಡಿ ನೀವೇ ಮಾಡೋದು ಕೆಲಸಗಳು. ವಾಕಿಂಗ್. A few moments later. ಏನಿದು ನಿಂದು ಬ್ಯಾಡ್ ಹ್ಯಾಬಿಟು? ಸ್ನಾನ ಅಂದರೆ ಹಿಂಗೆ ಬಂದು ಮಚ್ಚಿಕೊಳ್ಳೋದು. ಕಳ್ಳ. ಸ್ನಾನ ಇಷ್ಟ ಇಲ್ವಾ ನಿಂಗೆ? ಬಾಮ್ಮ, ಇವತ್ತು ಬರ್ಡೇ ಅಲ್ವಾ, ಜಿಜು ಇಕ್ಕೊಳೋಣ. ಬಾ ಬಂಗಾರ ಜಿಜಿ ಮಾಡು. ಆಂಟಿ ಓದ್ತವ್ರೆ. ಆಂಟಿ ಬಾಯ್. ಆಂಟಿ ಬಾಯ್. 2000 years later. ಬಾ ತಗೊಳ್ಳಿ ಆಂಟಿ, ಕರ್ಕೊಂಡೋಗಿ ಆಂಟಿ. One eternity later. ಸ್ನಾನ ಮಾಡ್ದಿರಾ ಇಲ್ಲಿ ಮಲ್ಕೊಂಡು ನಿದ್ದೆ ಹೊಡಿತಿದ್ಯಾ? ವಾಯ್ದಾಡು ಕಂಡ. ಯಾರು ಬಂದ್ರು ಚಾರ್ಲಿಗೆ ಇವತ್ತು? ಖುಷಿಯಾಗೋಯ್ತು. ಕೊನೆಗೆ ಏನು ಮಾಡಿದ್ರು ಸ್ನಾನಕ್ಕೆ ಬಂದಿಲ್ಲ. ಆಮೇಲೆ ಅವ್ನ ಫೇವ್ರೇಟ್ ಅಮ್ಮನ ಕರೆಸಿದ್ದಾಯ್ತು. ಇವರೊಬ್ಬರು ಇದ್ಬಿಟ್ರೆ ಅವ್ನಿಗೇನು ಬೇಡ. ನಾನು ನಿಮ್ಗೆ ಲಾಸ್ಟ್ ವ್ಲಾಗಲ್ಲೂ ತೋರಿಸಿದ್ದೆ ಇವ್ರಂದರೆ ಅವ್ನಿಗೆ ಎಷ್ಟು ಇಷ್ಟ ಅಂತ. ಅವ್ರು ಬಂದು ಅವ್ರು ಏನು ಹೇಳಿದ್ರೆ ಅದು ಮಾಡ್ತಾನೆ. ಅವ್ರು ಎಲ್ಲಿ ಕರೆದ್ರೆ ಅಲ್ಲಿ ಹೋಗ್ತಾನೆ. ನಮಗಂತೂ ಮರ್ಯಾದೆನೇ ಇಲ್ಲ ಮನೇಲಿ ನೋಡಿ. ಅವ್ರು ಬಂದಿದ್ದ ತಕ್ಷಣ ಹೋಗ್ತಿದ್ದಾನೆ ಅವರಿಂದ ಬಾಲೆಲ್ಲ ಆಡಿಸ್ಕೊಂಡು. ನಾನಂತೂ ಬೆಳಗ್ಗೆಯಿಂದ ಮಾಡಬಾರ್ದು ಸರ್ಕಸ್ ಎಲ್ಲ ಮಾಡಿ ಸಾಕಾಗಿ ಕೊನೆಗೆ ಇವ್ರನ್ನ ಕರೆಸಿ ಆಮೇಲೆ ಇವಾಗ ಹೋಗ್ತಿದ್ದಾನೆ ಸ್ನಾನಕ್ಕೆ ಅವ್ರ ದೊಡ್ಡಮ್ಮನ ಜೊತೆ. ನಾವು ನಮ್ಮ ಚಾರ್ಲಿಗೆ ಯೂಸ್ ಮಾಡ್ತಿರೋ ಶಾಂಪೂ ಇದು. ಇವಾಗ ನಮ್ಮ ಚಾರ್ಲಿ ಘಮ ಸೋಪ್ ಹಾಕೊಳ್ಳು, ಮೈ ಉಜ್ಕೊಳ್ಳು, ಬಾಗ್ಲಾಕೊಂಡು ಸ್ನಾನಾನೇ ಮಾಡ್ಕೊಳ್ಳು, ತಲೆ ಬಚ್ಕೊಳ್ಳು, ಪೌಡ್ರ್ ಹಾಕೊಳ್ಳು, ತಲೆ ಬಚ್ಕೊಳ್ಳೋ, ಪೌಡ್ರ್ ಹಾಕೊಳ್ಳೋ, ಬಟ್ಟಿಕೊಳ್ಳೋ, ಸ್ನಾನಾನೇ ಮಾಡ್ಕೊಳ್ಳೋ. ಚೆನ್ನ ಸ್ನಾನ, ಬೇಬಿಗೆ ಸ್ನಾನ. ಜಾಣ ನಮ್ಮ ಪಾಪು ಕಾಲೆಲ್ಲ ಕೊಡುತ್ತೆ. ಸ್ನಾನಕ್ಕೆ
ಹಂಗೆ ಬಂದಾಗ ಜಾಣ 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 ನೆಟ್ಬಾರ್ದು. ನಾನು ಉಜ್ಜುತ್ತೆ ನೀವೇನು ಉಜ್ಜಿಗೊಂಬರಬೇಡಪ್ಪ ಅಂತ. ನಾವು ಚಾರ್ಲಿಗೆ ಯೂಸ್ ಮಾಡೋದು ಪೇಸ್ಟ್ ಇದು ಅವನ್ ಬ್ರಷ್. ಪೇಸ್ಟ್ನ ತಗೊಂಡು ದಂಡ ಬಾಂಕಿ ಅಡ್ವರ್ಟೈಸ್ ನಮ್ದು ಅಲ್ಲಮ್ಮ, ಅಡ್ವರ್ಟೈಸ್ ಕೊಡ್ತೀವಿ ನಾವು. ನುಗ್ಗಿಕಾಯಿ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಹೌದು, ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿದೆ ಉಪ್ಪು. ಅವ್ನು ನೀಟಾಗಿ ಸ್ನಾನ ಮಾಡಿಸ್ಕೊತಾನೋ ಇಲ್ವೋ ಗೊತ್ತಿಲ್ಲ, ನನಗೆ ಮಾತ್ರ ಮೇಲಿಂದ ಕೆಳವರೆಗೂ ನೀಟಾಗಿ ಸ್ನಾನ ಮಾಡಿಸಿ ನೆನೆಸಿ ನೀರು ಮಾಡಿಬಿಡ್ತಾನೆ. ಸ್ನಾನ ಮಾಡೋದೇ ಥರ ಸುಸುಗೆ ಅರ್ಜೆಂಟ್ ಆಗಿಬಿಟ್ಟಿರುತ್ತೆ. ಆಚೆ ಇರೋ ಗಿಡಗಳಿಗೆಲ್ಲ ಹಿಂದೆ ನೀರು ಹಾಕ್ಬಿಟ್ಟು ಬಂದು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ ಒಂದು ರೌಂಡು. ಆ್ಯಂಗಲಲ್ಲಿ ಮಲಗಿ ಎದ್ದು ತೇಲಿ ಆಮೇಲೆ ರೋಡಲ್ಲಿ ಹೋಗೋ ಬರೋದನ್ನೆಲ್ಲ ಬೊಗಳೋದು ಸ್ಟಾರ್ಟ್ ಮಾಡೋದು. ಯಾರು ಬಂದಿಲ್ಲ ಬಾಮ. ಇಷ್ಟೆಲ್ಲ ಆಗಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಐಟಮ್ಸ್ ಎಲ್ಲ ತರಿಸಿದ್ವಿ. ಅದನ್ನೆಲ್ಲ ತೊಗೊಂಡು ಡೆಕೋರೇಷನ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಬನ್ನಿ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ ಬಂದೆಲ್ಲ ಚೆಕ್ ಮಾಡ್ತಾವನೆ, ಏನೇನು ಮಾಡಿದ್ಯಾ, ಹೆಂಗೆ ಮಾಡಿದ್ಯಾ ಅಂತ. ಏನೋ ಎಲ್ಲ ಹೊಸದಾಗಿ ಏನೇನೋ ಮಾಡ್ತಿದ್ದಾಳೆ ಅಂತ ಎಲ್ಲ ಚೆಕ್ಕಿಂಗ್. ನಮ್ಮ ಮಾಮ ಪಾಪು ಬಂದಿದ್ನ, ಏನೇನೋ ಮಾಡ್ತಿದ್ದಾಳೆ ಅಂತ ಎಲ್ಲ ನೋಡ್ತಾ ಆಟ ಆಡ್ತಾ ಇದ್ದ. ಚಾರ್ಲಿಗೂ ಇವನಿಗೂ ಆಗಲ್ಲ. ಚಾರ್ಲಿಗೂ ಇವನಂದರೆ ಕುಲ್ಲು, ಇವನ್ನೆಲ್ಲ ಪ್ರೀತಿ ಮಾಡ್ತಾರೆ, ಜಾಸ್ತಿ ಮುದ್ದು ಮಾಡ್ತಾರೆ. ನನ್ನ ಪ್ರೀತಿ ಎಲ್ಲ ಇವನಿಗೆ ಕೊಟ್ಬಿಡ್ತಾರೆ ಅಂತ ಅವನಿಗೆ ಕುಲ್ ಜಾಸ್ತಿ. ಇವನು ನೋಡಿದ್ರೆ ಗುರಾಯಿಸ್ತಾ ಇರ್ತಾನೆ. ಅಣ್ಣ ಬಂದ. ಯಾರು ಬಂದಿಲ್ಲ, ಅಣ್ಣ ಒಬ್ನೇ ಅಮ್ಮ. ಚಾರ್ಲಿ ಬರ್ಡೇಗಂತ ನಾನೇ ಇದನ್ನು ಸ್ಟಿಚ್ ಮಾಡಿದ್ದೆ. ಅವನಿಗೆ ಕಟ್ಟೋಣ ಅಂತ ಬೋ ಎಲ್ಲ ನಾನೇ ಸ್ಟಿಚ್ ಮಾಡಿದ್ದೆ. ಸೊ ಅದನ್ನು ಕಟ್ತಾ ಇದ್ದೆ. ಅವ್ನಿಗೆ ಈ ಥರ ಏನಾದರೂ ಕಟ್ಟಿದ್ರೆ ತುಂಬ ಖುಷಿ. ಅವನಿಗೆ ಖುಷಿ ಆದರೆ ಹಿಂಗೆ ಬಿದ್ದು ಒದ್ದಾಡ್ತಾ ಇರ್ತಾನೆ ಫುಲ್ ಖುಷಿಯಿಂದ. ಅವನಿಗೆ ಅದನ್ನು ಕಟ್ಟಿದ ತಕ್ಷಣ ಖುಷಿ ಆಗ್ಬಿಡ್ತು. ಅವನಿಗೆ ಕತ್ತಿಗೆ ಏನಾದರೂ ಹಾಕೋದ್ರೆ ತುಂಬ ಇಷ್ಟ ಆಗುತ್ತೆ. ಬೆಲ್ಟು, ಚೈನು, ಬೆಲ್ ಅದೆಲ್ಲ ತುಂಬ ಇಷ್ಟ. ಅವನಿಗೆ ಬಿದ್ದು ಒದ್ದಾಡ್ತಾನೆ. ಈ ಗ್ಯಾಪಲ್ಲಿ ನಮ್ಮ ಟ್ಯೂಷನ್ ಮಕ್ಳನ್ನ ಕೇಳಬೇಕಾ, ಸಿಕ್ಕಿದೆ ಚಾನ್ಸು ಅಂತ ಕ್ಯಾಮ್ರಾ ಮುಂದೆ ಕುಣ್ಕೊಂಡು ಆಟ ಆಡ್ಕೊಂಡು ಅವರೇ ಇಲ್ಲಿ ಓದ್ದೆ. ನಾನೇ ಕಟ್ ಮಾಡ್ತೀನಿ. ಆಯ್ತು, ಕ್ಯಾನ್ಸಲ್, ನಾನೇ ಮಾಡ್ತೀನಿ. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಇದಾಗಿತ್ತು ನಮ್ಮ ಇವತ್ತಿನ ಚಾರ್ಲಿ ಬರ್ಡೇ ಸೆಲೆಬ್ರೇಷನ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರ್ಲಿ ವ್ಲಾಗ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.